ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಜಮಾನ್ರೆ, ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಇನ್ ಮೀರಾ ಪಾತ್ರೆನ ಒರೆಸಿಡ್ಬೇಕು ಅಷ್ಟೇ. ನಾನು ಹೊರಡ್ಲಾ? ಸರಿ ಅಮ್ಮ. ಅದು ಯಜಮಾನ್ರೆ, ನಾಳೆ ನಾಮಕರಣ ಇದೆ ಅಂತ ಹೇಳಿದ್ನಲ್ಲ. ನಾಳೆ ಶನಿವಾರ ಕಣಮ್ಮ, ನೀನು ರಜಾ ಹಾಕ್ಬಿಟ್ರೆ? ರಜಾ ಬೇಕು ಅಂತ ಒಂದ್ ವಾರದ ಹಿಂದೆನೆ ಹೇಳಿದ್ನಲ್ಲ ಯಜಮಾನ್ರೆ. ಸರಿ ಸರಿ, ನಾಮಕರಣ ಬೇಗ ಮುಗಿತಿದ್ದನ್ಲೇ ಬೇಗ ಬಂದ್ಬಿಡ ಆಯ್ತಾ? ಸರಿ ಯಜಮಾನ್ರೆ, ಬರ್ತೀನಿ. ಮೀರಾ, ಸಾಕು, ಇನ್ನು ಹೊರಡಮ್ಮ, ಹೊತ್ತಾಯ್ತು. ಅಂಕಲ್ ಲಾಸ್ಟ್ ಒಂದ್ ನಿಮಿಷ. ಬಾಯ್ ಅಂಕಲ್. ಮೀರಾ. ಹಾ ಅಂಕಲ್. ಏನಿಲ್ಲ, ಹೋಗು. ಅದೇನ್ ಹೇಳಿ ಅಂಕಲ್? ಅದು ನಾಳೆ ಶನಿವಾರ ಸ್ವಲ್ಪ ರಶ್ ಇರುತ್ತೆ, ಬೇಗನೆ ಬಂದ್ಬಿಡಮ್ಮ. ಆಯ್ತು ಅಂಕಲ್, ಬರ್ತೀನಿ. ಬಾಯ್. ನಂದು ಎಕ್ಸಾಮ್ಸ್ ಮುಗ್ದು ಹಾಲಿಡೇಸ್ ಬಂದಾಯ್ತು. ಯಾರು ನನ್ನ ಆಚೆನೆ ಕರ್ಕೊಂಡು ಹೋಗಲ್ಲ. ಆಟಡನ ಬನ್ನಿ ಅಂದ್ರೆ ಬರಲ್ಲ ಅಂತಾರೆ. ಏಯ್ ಪ್ರಣಿ, ಈಗ ಬಂದಾಯ್ತಲ್ಲ, ಏನ್ ಮಾಡ್ಬೇಕು ಅಂತ ಹೇಳು. ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊಂಡು ಕೇರ ಮಾಡ್ಬೇಕು. ನಂಗಂತೂ ಆಟ ಆಡಕ್ ಬರಲ್ಲಪ್ಪ, ನಾನು ಸುಮ್ಮನೆ ನೋಡ್ತೀನಿ ಅಷ್ಟೇ. ಭಾವ ಅಕ್ಕ ಒನ್ ಟೀಮ್. ಸೂಪರ್. ಅದು ನಾನ್ ಸೂಪರ್ ಆಗಿ ಆಡ್ತೀನಿ ಅಂತ ಹೇಳ್ದೆ. ನಿಮ್ಗೆ ಆಡಕ್ ಬರುತ್ತೆ ಅಲ್ವಾ ಹಲ್ಲಿ ಅವ್ರೆ? ಭಾವ, ಅಕ್ಕ ಕೇರಂ ಬೋರ್ಡ್ ಚಾಂಪಿಯನ್, ಸಕ್ಕದಾಗಿ ಆಡ್ತಾಳೆ. ಓಹೋ, ಇನ್ನು ಅದೆಷ್ಟು ಇಡನ್ ಟ್ಯಾಲೆಂಟ್ ಇದೆಯೋ ಅದಕ್ಕೆ. ಫಸ್ಟ್ ಟೈಮ್ ಅದಕ್ಕೆ ನೀವು ಗೇಮ್ ಆಡ್ತೀರಾ ಅಂತ ಕೇಳ್ತಾ ಇರೋದು. ಅಮ್ಮು ಹೇಳ್ದಾಗೆ ಚಾಂಪಿಯನ್ ಏನಲ್ಲ, ತಕ್ಕ ಮಟ್ಟಿಗೆ ಆಡ್ತೀನಿ ಮೈದ್ನ. ಈಗ ಇನ್ನೊಂದ್ ಟೀಮ್ ಯಾವ್ದು? ನನ್ ಜೊತೆ ಯಾರು ಆಡ್ತೀರಾ? ನಾನ್ ಬಂದ್ರೆ ಅಳ್ತೀಯಾ? ನಾನ್ ಪಾ ನೋಡ್ದಿಲ್ಲ ಅಂದ್ರೆ ನೀನ್ ಬೈತ್ಯಾ. ಪ್ರಣಮ್, ನಾನು ನೀನು ಒನ್ ಟೀಮ್, ಓಕೆನಾ? ಸರಿ, ಹಾಗಾದ್ರೆ ಬನ್ನಿ. ವಾವ್, ಸೂಪರ್ ಶಾಟ್. ಏ ಪ್ರಾಣಿ, ಅಷ್ಟು ಜೋರಾಗಿ ಹೊಡಿತಾರ? ಸ್ಲೋ ಆಗಿ ಹೊಡೆದಿರೋದು ಪೌಚ್ ಆಗ್ತಾ ಇತ್ತು. ಈರಣ್ಣ, ಸ್ವಲ್ಪ ಗ್ರಿಪ್ ಕೂತ್ಕೊಳ್ಳಿ, ಆಮೇಲೆ ನೋಡುವಂತೆ. ಅವ್ರೆಲ್ಲ ಪಾನು ಗುಂಡಿಗೆ ಹೋಗ್ತವೆ. ಮೈ ಟರ್ನ್. ನೀನ್ ಹೀಗೆ ಆಡಿದ್ರೆ ಖಂಡಿತ ಮ್ಯಾಚ್ ಸೋಲ್ತಿ. ಅಣ್ಣ, ನಿನ್ ಜೊತೆ ಟೀಮ್ ಆಗಿ ಆಡಿದ್ರು ಬೈತ್ಯಾ, ಈಗ್ಲೂ ಬೈತಿಲ್ಲ ಅಣ್ಣ. ಎಸ್, ಯೇ 7-0. ಲೋ ಪ್ರಾಣಿ, ಸೋಲೋದಕ್ಕೆ ಯಾರಾದ್ರೂ ಆಡ್ತಾರೇನೋ? ಅದ್ಕೇನು ಚಾಂಪಿಯನ್, ಅಣ್ಣನು ಚಾಂಪಿಯನ್, ಇಬ್ರು ಸಖತ್ತಾಗಿ ಆಡ್ತಾರೆ. ಮೀರಾ ಇರ್ಬೇಕಿತ್ತು ಚೆನ್ನಾಗಿರೋದು. ಅಯ್ಯೋಯ್ಯೋ, ಮೀರಮ್ಮವ್ರು ಇದ್ದಿದ್ರೆ ನೀವಿಬ್ರು ಆಟಕ್ಕಿಂತ ಜಾಸ್ತಿ ಕಿತ್ತಾಡ್ಕೊಂಡಿರ್ತಿದ್ರಿ. ಸುಂದರಣ್ಣ, ನಿಜ, ನಾವಿಬ್ರು ಜಗಳ ಆಡ್ತೀವಿ, ಆದ್ರೆ ಕೊನೆಗೆಲ್ಲದು ನಾವೇ ಅಂತ ಮರಿಬೇಡಿ. ಮೀರಾನು ಕೇರ ಮಾಡ್ತಾಳ? ಅಯ್ಯೋ, ಅವಳು ಡಬಲ್ ಚಾಂಪಿಯನ್ ಅಮ್ಮ. ಈಗ ಅನಿ ಹಾಗೊಡ್ದೆ ಹೀಗೊಡ್ದೆ ಅಂತ ಪ್ರಣಮ್ ಹೇಳ್ತಿದ್ನಲ್ಲ, ಮೀರಾ ಇದ್ದಿದ್ರೆ ಅದೇ ತರ ಲೆಕ್ಚರ್ನ ಅನಿ ಕೊಡ್ತಿದ್ಲು. ಅನಿದು ಮೀರಾದು ಒಳ್ಳೆ ಇಡು ಜೋಡಿ. ಜಗಳ ಆಡೋದ್ರಲ್ಲಿ, ಕಾಂಪೀಟ್ ಮಾಡೋದ್ರಲ್ಲಿ, ಕೇರ್ ಮಾಡೋದ್ರಲ್ಲಿ, ಎಲ್ಲದ್ರಲ್ಲೂ. ಹೌದೌದು, ಈ ಆಟದಲ್ಲಂತೂ ಮೀರಮ್ಮ ಅನಿಕೇತ ನನ್ಗೆ ಹೇಳಿ ಮಾಡಿಸಿದ್ ಜೋಡಿ. ಎಲ್ಲಾ ವಿಷಯದಲ್ಲೂ ನೀವು ಮೀರನ್ನ ತುಂಬಾ ಮಿಸ್ ಮಾಡ್ಕೋತೀರಾ ಅಲ್ವಾ? ಬೆಳಗ್ಗೆ ದಿನ ಶುರುವಾದಾಗಿಂದ ಹಿಡಿದು ಮುಗಿಯೋದ್ರವರೆಗೂ ಎಲ್ಲದಕ್ಕೂ ಅವಳ ಮೇಲೆ ಡಿಪೆಂಡ್ ಆಗಿರ್ತೀವಿ.
ಬಟ್ಟೆ ತೆಕ್ಕೊಡೋದು, ಕಾಫಿ ಟೀ ಕೊಡೋದು, ತಿಂಡಿ ಕರೆಯೋದು ಎಲ್ಲದಕ್ಕೂ ಅವಳೇ ಬೇಕು. ಅದಕ್ಕೆ ಪ್ರತಿಯೊಂದು ವಿಷಯದಲ್ಲೂ ನಾವು ಅವಳನ್ನ ಮಿಸ್ ಮಾಡ್ಕೋತೀವಿ. ಏನೋ ಅನಿ? ಅವಳಿದ್ರೆ ಒಂಥರ, ಇಲ್ದೇ ಇದ್ರೆ ಒಂಥರ. ಮೀರಾ ಈಗ ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಹೌದು ಅದಕ್ಕೆ. ಆದ್ರೆ ಸದ್ಯಕ್ಕೆ ಅವಳು ನಮ್ಮ ಕೈಗೆ ಸಿಗಲ್ಲ. ಎಕ್ಸಾಮ್ ಮುಗಿಬೇಕು, ಓದಿನ ಹೆಚ್ಚು ಕೆಳಗಿಳಿಬೇಕು. ಮೀರಾ ಮನೇಲಿ ಓದ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀವು ಅವಳನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿರ್ತಿರ್ಲಿಲ್ಲ. ದಿನ ಹೀಗೆ ಹೋಗೋದ್ ಬೇಡ ಅಂತ ಹೇಳ್ಬೇಕು ಅವಳಿಗೆ. ಏನೋ ಓದ್ಕೋತಾ ಇದ್ದಾಳೆ, ಓದ್ಕೊಳ್ಳಿ ಬಿಡೋಣ. ಹೌದು, ಓದೋ ಮೂಡಿದ್ದಾಗ್ಲೇ ಓದ್ಕೊಂಡ್ಬಿಡ್ಬೇಕು. ಆದ್ರೆ ಶಾಂಭವಿ ಅಮ್ಮ ಮೀರಾ ಹೊರಗಡೆ ಇದ್ರೆ ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಮಗಳಿನ್ನೂ ಬರ್ಲಿಲ್ವಲ್ಲ ಅಂತ. ನೀವ್ ಮಿಸ್ ಮಾಡ್ಕೋತೀರಾ, ಶಾಂಭವಿ ಅಮ್ಮ ಟೆನ್ಷನ್ ಮಾಡ್ಕೋತಾರೆ. ಒಟ್ನಲ್ಲಿ ನೀವೆಲ್ರೂ ಮೀರನ್ನ ತುಂಬಾ ಪ್ರೀತಿಸ್ತೀರಾ, ತುಂಬಾ ಮಿಸ್ ಮಾಡ್ಕೋತೀರಾ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಯಜಮಾನ್ರೆ ಮಾತ್ರೆ. ಚಕ್ಕಮ್ಮ, ಮೀರಾ ಬರ್ಲಿಲ್ವಾ? ಅವಳು ಮಾನ್ಯ ಮನೆಗೆ ಓದ್ಕೊಳಕ್ ಹೋಗಿದ್ದಾಳೆ ಯಜಮಾನ್ರೆ, ಇನ್ನೂ ಬಂದಿಲ್ಲ. ಇಷ್ಟು ವರ್ಷ ನಮ್ಮ ಮೀರಾ ಓದೋದಕ್ಕೆ ಅಂತ ಬೇರೆಯವ್ರ ಮನೆಗೆ ಹೋದವಳೇ ಅಲ್ಲ ಅಲ್ವಾ ಶಾಂಭವಿ? ಆ ಹುಡುಗಿಗೆ ಯಾವ ಟೈಮಲ್ಲಿ ಏನ್ ಮಾಡ್ಬೇಕನ್ಸುತ್ತೋ ಗೊತ್ತಿಲ್ಲ, ಏನೇನೋ ಹೊಸ್ತನ ಮಾಡ್ತಾ ಇರ್ತಾಳೆ. ಅವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ಯಜಮಾನ್ರೆ. ಅವಳು ಯಾಕೆ ಹಾಗೆ ಆಡ್ತಾ ಇದ್ದಾಳೆ ಅಂತ ವಿಚಾರಿಸಿದ್ಯಾ? ಅವಳಿಗೆ ಏನು ಸಮಸ್ಯೆ ಇದೆ ಅಂತ ನೀನೇನಾದ್ರೂ ಕೇಳಿದ್ಯಾ? ಈ ಮನೆಯಲ್ಲಿ ಇನ್ನೇನ್ ಸಮಸ್ಯೆ ಇರುತ್ತೆ? ಅವಳಿಗೊಂದು ಗುರಿ ಇಲ್ಲ, ಅದೇ ದೊಡ್ಡ ಸಮಸ್ಯೆ. ಗುರಿ ಇದ್ದಿದ್ರೆ ಅದ್ರ ಬಗ್ಗೆ ಗಂಭೀರವಾಗಿ ಯೋಚಿಸಿರೋಳು. ಗುರಿ ಇಲ್ಲ ಅಂತ ಯಾಕಮ್ಮ ಹೇಳ್ತೀಯ ಶಾಂಭವಿ? ಈ ಮನೆ ಬಗ್ಗೆ ಕಾಳಜಿ ಮಾಡೋದು, ಈ ಮನೆಯವ್ರನ್ನ ಸಂತೋಷವಾಗಿಡೋದೇ ನಮ್ ಮೀರಾ ಗುರಿ. ಯಜಮಾನ್ರೆ, ಈ ಮನೆ ಖುಷಿಗೆ ಯಾವ ಅಡ್ಡಿ ಇದೆ? ಅದು ಯಾವಾಗ್ಲೂ ಸಂತೋಷವಾಗೇ ಇರುತ್ತೆ, ಯಾವ ತೊಂದ್ರೆ ಆಗಲ್ಲ ಅಲ್ವಾ? ಕೈಲಾಸಕ್ಕೆ ತೊಂದರೆ ಬರತ್ತಂತೆ, ವೈಕುಂಠಕ್ಕೂ ಸಂಕಷ್ಟಗಳು ಎದುರಾಗತ್ತಂತೆ. ದೇವರುಗಳಿಗೆ ತೊಂದರೆ ತಪ್ಪದೇ ಇರೋವಾಗ ನಮ್ಮಂತವ್ರಿಗೆ ತೊಂದರೆ ತಪ್ಪತ್ತೇರಮ್ಮ. ಶಾಂಭವಿ, ಪ್ರೀತಿ ವಿಶ್ವಾಸಕ್ಕೆ ಜೀವ ಕೊಡೋಳು ನಮ್ ಮೀರಾ. ಅವಳು ಏನೇ ಮಾಡಿದ್ರು ಈ ಮನೆ ಸಂತೋಷಕ್ಕೆ, ಅದರಲ್ಲಿ ನಂಬಿಕೆ ಇಡು. ನನಗೆ ಮೀರನ್ ಬಗ್ಗೆ ಇರೋ ಆತಂಕ ಒಂದೇ, ಬೇರೆಯವ್ರ ಖುಷಿಗೋಸ್ಕರ ತನ್ನ ಜೀವನನೇ ಎಲ್ಲಿ ತೆಗೆದು ಬಿಡ್ತಾಳ ಅಂತ. ಸ್ವಲ್ಪ ಮಗಳ ಕಡೆ ಗಮನ ಕೊಡು ಶಾಂಭವಿ. ಮಕ್ಕಳಲ್ಲಿ ಸಣ್ಣದಾದ ಬದಲಾವಣೆ ಕಾಣಿಸುತ್ತೆ ಅಂದ್ರೆ ಅದರ ಹಿಂದೆ ಬಲವಾದ ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ತಿಳ್ಕೊ. ಏನಣ್ಣ ನೀನು ಪೌಚ್ ಮಾಡ್ತಿಲ್ಲ? ಜಸ್ಟ್ ಮಿಸ್ ಆಯ್ತು ಕೊಡು. ನೀ ಕರೆಕ್ಟ್ ಆಗಿ ರಿಬೌಂಡ್ ಹಾಕೋರೆ ಗ್ಯಾರಂಟಿ ಪೌಚ್ ಆಗುತ್ತೆ. ರಿಬೌಂಡ್ ಅದು ನಮ್ ಪ್ರಣಿ. ಹಾಕ್ತಾ ತುಂಬಾ ಕಷ್ಟ ಇದೆ, ರಿಬೌಂಡ್ ಹೋಗಲ್ಲ. ಮೀರಾ ಇದ್ದಿದ್ರೆ ಇದನ್ನ ಆರಾಮಾಗಿ ಹೊಡೆದಿರೋದು. ಚಿಕ್ಕಜ್ಮನ್ರೆ, ಅದೇನೋ ರಿಬೇಡ್ ಅಂತಾರಲ್ಲ, ಅದನ್ನ ಹಾಕಿ ಬಿಡ್ಬೇಡಿ. ರಿಬೌಂಡ್ ಅಲ್ಲ ಕೊಡೋ ಸುಂದರಣ್ಣ, ರಿಬೌಂಡ್. ಕಮಾನ್ ಪ್ರಣಿ, ಕಮಾನ್. ಮೀರಾ ಬಂದು ಪ್ರಣ ಮಾಡ್ಬೇಡ ಇರೋ. ಮೀರಾ ಬಾರೆ, ಇದೊಂದು ರಿಬೌಂಡ್ ಹಾಕು, ಇದೊಂದು ಪಾನ ಒಳಗಡೆ ಹಾಕು, ನಾವು ವಿನ್ ಆಗ್ತೀವಿ. ಬಾರೆ. ಅನಿ, ಚೀಟಿಂಗ್ ಕಣೋ. ಮೀರಾ ಇನ್ನು ಈಗಷ್ಟೇ ಬಂದಿದ್ದಾಳೆ, ಆಟದ ಮಧ್ಯೆ ಹೇಗ್ ಸೇರ್ಸ್ಕೋತ್ಯಾ? ಅಣ್ಣ, ವಾರೋ ಗೇಮಲ್ಲಿ ಎವ್ರಿಥಿಂಗ್ ಇಸ್ ಓಕೆ, ಇದೆಲ್ಲ ನಡೆಯುತ್ತೆ. ಮೀರಾ ಬಾರೆ, ನೀನ್ ಇಲ್ದ ಆಟಕ್ಕೆ ಮಜಾನೇ ಬರ್ತಾ ಇಲ್ಲ. ಇದು ಚೀಟಿಂಗ್ ಅಪ್ಪ. ಹೋಗ್ಲಿ ಬಿಡು, ಸಾಕು, ಭಯ ಪಡ್ಬೇಡ. ಈ ಪ್ರಣಮ್, ಈ ಸ್ಟ್ರೈಕರ್ನ ಇಲ್ಲಿಟ್ಕೊಂಡು ಅಲ್ಲಿಗೆ ಜೋರಾಗಿ ಹೊಡಿ. ಹೇಳೋದೆಲ್ಲ ಬೇಡ ಕಣೆ, ನೀನೇ ಬಂದಾಡು. ಪ್ಲೀಸ್ ಬಂದ್ ಕೂತ್ಕೊಳ್ಳೆ. ಸರಿಯಾಗಿದ್ದೀರೋ ಕಣೋ ನೀವಿಬ್ರು. ಆಟದ ಹೊರತಾಗಿ 3 ಹೊತ್ತು ಜಗಳ ಆಡ್ತೀರಾ. ಟೀಮು ಅಂತ ಬಂದ್ರೆ ಸಾಕು,
ಜೊತೆ ಆಗಿರೋದಕ್ಕೆ ಕುಣಿತಾ ಇರ್ತೀರಾ. ಏ ಪ್ರಾಣಿ, ಅವಳು ಪಾನ್ ಹಾಕಿ ಎದ್ದೇಳು. ಬಾಕ ನಾನು ಅನಿ ಇಬ್ರು ಸೇರಿದ್ರೆ ನಮ್ ಮುಂದೆ ಯಾರು ನಿಲ್ಲಲ್ಲ. ಏನಕ್ಕ, ನೀನ್ ಓದಕ್ ಹೋಗಿದ್ಯೋ ಗುಡ್ಡ ಕಡಿಯಕ್ ಹೋಗಿದ್ಯೋ? ತಲೆ ಕೂದಲ ಕೆದ್ರೋಗಿದೆ. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿವೆ ಒಡವೆಗಳು. ಈ ನೆಕ್ಲೆಸ್ ನಮ್ಮ ಅಮ್ಮ ಕುತ್ತಿಗೆಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಹೆಂಗೂ ನಮ್ಮ ಹಾಲಿಯ ಒಳ್ಳೆ ಮನೆ ಸೇರ್ಕೊಂಡ್ಲು. ನಮ್ಮ ಅಮ್ಮಗೂ ಇಂಥದ್ದೇ ಅದೃಷ್ಟ ಕುಲಾಯಿಸಿ ಒಳ್ಳೆ ಮನೆ ಸೇರ್ಕೊಂಡ್ರೆ ನನ್ನ ಜೀವನ ಪಾವನ. ಅರೆ, ಇದೇನಿದು? ಒಡವೆ ಸ್ಕೀಮ್ ಇದ್ದಂಗಿದೆ. ತಿಂಗಳಿಗೆ 2600, ವರ್ಷಕ್ಕೆ 1 ತೊಲ ಬಂಗಾರ. ನಿಮಗೆ ಇಷ್ಟವಾದ ಒಡವೆಗಳನ್ನು ಮಾಡಿಸ್ಕೋಬಹುದು. ತಿಂಗಳಿಗೆ 2600 ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? 31,800. ಈಗ ಬಂಗಾರದ ರೇಟ್ ಏನಿದೆ? 33,500 ಇರಬೇಕು. ಆಹಾ, ಲಾಭದಲ್ಲೇ ಇದೆ. ಹೇಗಾದ್ರೂ ಮಾಡಿ ಈ ಸ್ಕೀಮ್ ಸೇರ್ಕೋಬೇಕು. ದುಡ್ಡಿಗೇನ್ ಮಾಡೋದು? ಅಲ್ಲಿ ಅಮ್ಮ ಕೊಟ್ಟ ದುಡ್ಡು ಹಾಗೆ ಇದೆ. ಅದನ್ನು ಇಲ್ಲಿ ಕಟ್ಟಿ ಸೇರ್ಕೊಂಡ್ರಾಯ್ತು. ಆಮೇಲೆ ತಿಂಗಳದ್ದು ಯೋಚನೆ ಮಾಡೋಣ. ಮೊದ್ಲು ಇವ್ರಿಗೊಂದು ಫೋನ್ ಮಾಡಿ ವಿಚಾರಿಸ್ತೀನಿ. ಛೇ, ಈಗ್ಲೇ ಈ ಫೋನ್ ಸಾಯ್ಬೇಕಾ? ಚಂದ್ರಣ್ಣ, ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ? ಚಂದ್ರಣ್ಣ, ಸ್ವಲ್ಪ ಈ ನಂಬರ್ಗೆ ಫೋನ್ ಮಾಡ್ಕೊಡ್ತೀರಾ? ಚಂದ್ರಣ್ಣ. ಅದ್ಗೆ ಕರೆದ್ರ? ಸರ್ ಹೋಯ್ತು. ಇನ್ನೊಂದೆರಡು ಸಾರಿ ಕರ್ದಿದ್ರೆ ಮನೆಯವರೆಲ್ಲ ಬಂದ್ಬಿಡ್ತಿದ್ರು. ಫೋನ್ ಕೊಡಿ ಅಂದೆ. ಏನಂತ ಪ್ರಪಂಚ ಮುಳುಗೋಯ್ತು ಅಂತ ಯೋಚನೆ ಮಾಡ್ತಿದ್ರಿ? ಏನಿಲ್ಲ, ಅದಕ್ಕೆ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೋಡಿ ಚಂದ್ರಣ್ಣ, ಅಳಿಯಂದ್ರು ಮನೇಲಿ ತಂದಿಟ್ಕೊಂಡಿದ್ದು ಅಲ್ಲದೆ ಕೆಲಸ ಬೇರೆ ಕೊಟ್ಟಿದ್ದಾರೆ. ಈ ಕೆಲಸ ಬಿಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ಮುಂದೆ ಅಮ್ಮ ಮದ್ವೆನೂ ಮಾಡೋದಿದೆ, ಅದ್ ಗಮನಕ್ಕಿರ್ಲಿ. ಕೆಲ್ಸ ಬಿಡೋದ್ರ ಬಗ್ಗೆ ಅಲ್ಲ ಅದಕ್ಕೆ. ಮತ್ತಿನ್ ಯಾವ್ದ್ರ ಬಗ್ಗೆ? ಅಳಿಯಂದ್ರ ಮೇಲೆ ಹಾಗೆ ತೀರಿಸ್ಕೊಳ್ಳೋದ್ರ ಬಗ್ಗೆನಾ? ಚಂದ್ರಣ್ಣ, ಎಲ್ಲರ ಜೀವನ ಬಂಗಾರ ಆಗ್ತಿದೆ. ಇನ್ನೇನಾದ್ರೂ ಮಾಡಿ ಅದನ್ನ ಹಾಳು ಮಾಡಬೇಡಿ. ಹಾಳು ಮಾಡ್ತಿರೋದು ನಿಮ್ ಮಗಳು. ಅದಕ್ಕೆ ನಾವಿಲ್ಲಿಗೆ ಬಂದಿದ್ದ ಉದ್ದೇಶನೇ ಮರ್ತಿದ್ದಾಳೆ. ಅವಳೇನು ಮಾಡ್ತಿಲ್ಲ. ನಾನು ಕೈ ಕಟ್ ಕೂತ್ರೆ ಕೆಲಸ ಆಗಲ್ಲ. ಗುಡ್ಡನ ಕಡ್ದು ರಸ್ತೆ ಮಾಡೋದಕ್ಕೆ ಹೋಗಿದ್ದ. ನೋಡಿ ಓದಿ, ನಾನಿಲ್ಲಿ ಕಷ್ಟ ಪಟ್ಕೊಂಡು ಸಿಲೆಬಸ್ ಮುಗಿಸ್ಬೇಕು ಅಂತ ಓದ್ಕೊಂಡ್ ಬಂದ್ರೆ ಕೆಲ್ಸಕ್ಕೆ ಹೋಗಿದ್ಯಾ ಅಂತ ಕೇಳ್ತಾನೆ. ಮೀರಾ, ಕರೆಕ್ಟಾಗಿ ಪೌಚ್ಕೋಗ್ಬೇಕು. ರೂಮಲ್ಲಿ ಕೂತ್ಕೊಂಡು ಓದೋರ್ ಮುಖ ಇಷ್ಟೊಂದು ಸೋತೋಗಿರಲ್ಲ, ಅದಕ್ಕೆ ಕೇಳ್ದೆ. ಸುಮ್ನೆ ಇರೋ, ಕಾನ್ಸಂಟ್ರೇಷನ್ ಮಾಡೋದಕ್ಕಾಗಲ್ಲ ಅಲ್ಲಿ. ಹೊಡಿಯ ಮೀರಾ, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಕಮ್ ಆನ್, ಯು ಕ್ಯಾನ್. ಮೀರಾ, ಇದೇನು ಕೈಯಲ್ಲಿ ದೋಸೆ ಹಿಟ್ಟು?